ಸೊ ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಹಾಗೆಯೇ ನಿನ್ನೆ ನಾನು ಸ್ಟೋರಿಯಲ್ಲಿ ಒಂದು ಕ್ವಶನ್ ಕೇಳಿದ್ದೆ. ಏನಪ್ಪ ಕೇಳಿದ್ದೆ ಅಂತಂದರೆ, ದೇವರೇನಾದರೂ ಪ್ರತ್ಯಕ್ಷ ಆಗಿ ವರ ಕೊಟ್ಟರೆ ಏನು ಬೇಕು ಅಂತ ಕೇಳ್ತೀರಾ ಅಂತ ಹೇಳಿಬಿಟ್ಟು. ಸೊ ನೋಡೋಣ ಬನ್ನಿ, ಯಾರೆಲ್ಲ ಏನೆಲ್ಲ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಹೋಪ್ ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮೋಸ್ಟ್ ಆಫ್ ದ ಆನ್ಸರ್ಸ್ ಸೇಮ್ ಆಗೇ ಇದೆ. ಸೊ ಇಲ್ಲಿ ನೋಡಿ, ಸ್ಟಾರ್ಟಿಂಗಿಂದ ನೋಡೋಣ. ಹೋಪ್ ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದೇವರೇನಾದರೂ ವರ ಕೊಟ್ಟರೆ ಏನು ಕೇಳ್ತೀರಾ ಅಂತ ಕೇಳಿದ್ದಕ್ಕೆ ಮಿನಿ ಗಿವ್ಯ ಕೇಳ್ತೀನಿ ಅಂತ ಹಾಕಿದ್ದಾರೆ. ಗಿಲ್ಲಿ ಕಾವ್ಯ ಮ್ಯಾರೇಜ್, ಹಾಗೆಯೇ ಗಿಲ್ಲಿ ಕಾವ್ಯ ಲೀಡ್ ಹ್ಯಾಪಿ ಲೈಫ್ ಲಾಂಗ್. ಅಕ್ಕ, ಗಿಲ್ಲಿ ಮೂವಿ ಹಿಟ್ಟಾಗಿ ಗಿಲ್ಲಿ ಬೆಳಿಬೇಕು ಅಂತ ಬೆಳೆದ್ರೆ ಆಮೇಲೆ ಎಲ್ಲ ಸಿಗ್ತವೆ. ಗಿಲ್ಲಿ ಬಿಗ್ ಸ್ಟಾರ್ ಇನ್ ಕರ್ನಾಟಕ. ಓಕೆ, ಇದೆಲ್ಲ ಕೇಳಿ ತುಂಬಾ ಖುಷಿ ಆಯಿತು ನನಗೆ. ಯಾಕಂದರೆ ದೇವರೇನಾದರೂ ವರ ಕೊಟ್ಟರೆ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ಇದೆಲ್ಲ ಓದ್ಬಿಡ್ತೀನಿ. ಅಕ್ಕ ಏನೋ ಕಳಿಸಿದ್ದಾರೆ. ಜಿ ಕೆ ಬಗ್ಗೆ, ಅವರ ಬಾಂಡಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಸೊ ನನ್ನ ಅಭಿಪ್ರಾಯ ನಾವು ಹಾಕೋ ಪೋಸ್ಟ್ಗಳ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ನಾನು 2 ವಾರ ಕೇಳ್ತೀನಿ. ನನ್ನ ಕೆರಿಯರ್ ಬಿಲ್ಡ್ ಆಗಬೇಕು. ಗಿಲ್ಲಿ ಅಣ್ಣ ಕಾವು ಮದುವೆ ಆಗಬೇಕು. ಓಕೆ, ಗಿಲ್ಲಿ ಕಾವ್ಯಕ್ಕೆ ತಾಳಿ ಕಟ್ಟುವಾಗ ನಾನು ಅಲ್ಲೇ ಇರಲಿ ಅಂತ. ಜಿ ಕೆ ಬೇಗ ಮೂವಿ ಮಾಡಲಿ ಅಂತ ಬೇಡ್ಕೊಳ್ತೀನಿ. ಮೊದಲನೇ ವಾರ ಗಿಲ್ಲಿ ಕಾವ್ಯ ಮದುವೆ ಆಗಲಿ ಅಂತ. ಗಿಲ್ಲಿ ಕಾವ್ಯ ಮ್ಯಾರೇಜ್, ಗಿಲ್ಲಿ ಕಾವ್ಯ ಮದುವೆ ಆಗಲಿ ಅಂತ ಕೇಳ್ತೀನಿ. ಗಿವ್ಯಾ ಬೇಗ ಮದುವೆ ಆಗಲಿ ಅಂತ ಕೇಳ್ತೀನಿ. ನಮ್ಮಿಬ್ಬರಿಗೆ ಅಂದರೆ ಅವರಿಬ್ಬರಿಗೆ ಅಂತ ಅನಿಸುತ್ತೆ. ಯಾವುದೇ ದೃಷ್ಟಿ ಬೀಳಬಾರ್ದು ದೇವ್ರೆ. ಇವ್ರ ಮದುವೆ ಜಿ ಕೆ ಇಬ್ಬರು ಮದುವೆ ಆಗಲಿ. ಅವರು ಇಬ್ಬರು ಚೆನ್ನಾಗಿರಲಿ, ಯಾವ ಕೆಟ್ಟ ದೃಷ್ಟಿ ಬೀಳದೇ ಇರಲಿ. ನಮ್ಮ ಅಪ್ಪ ಅಮ್ಮನ ಅಪ್ಪನ ವಾಪಸ್ ಬರಬೇಕು ಅಂತ ಇನ್ನೊಂದು ಚಿಕ್ಕ ಆಸೆ ಗಿಲ್ಲಿ ಕಾವ್ಯ. ಓಕೆ, ನಮ್ಮ ಅಪ್ಪ ಅಮ್ಮನ ಅಪ್ಪನ ವಾಪಸ್ ಬರಬೇಕು ಅಂತ ಇನ್ನೊಂದು ಚಿಕ್ಕ ಆಸೆ ಗಿಲ್ಲಿ ಕಾವ್ಯ ಮದುವೆ ನೋಡಬೇಕು. ಸಾಕು ದೇವರೇ, ದುಡಿಯೋಕ್ಕೆ ಶಕ್ತಿ, ಉಳಿಸೋಕ್ಕೆ ಬುದ್ಧಿ ಕೊಟ್ಟಿದ್ದಾನೆ ಸಾಕು. ಚೆನ್ನಾಗಿದೆ ಕಮೆಂಟ್ ಇದು. ಅಪ್ಪ ಅಮ್ಮನ ಹಾಗೆಯೇ ನಮ್ಮ ಅಪ್ಪನ ಹಾಗೆ ನಮ್ಮ ಅಪ್ಪು ಸರ್ನ ವಾಪಸ್ ಕೇಳಬೇಕು ಅಂತ. ಅದು ತುಂಬ ಜನಗಳ ಆಸೆ ಅಲ್ವಾ. ಅಪ್ಪು ಹಾಗೆಯೇ ನಮ್ಮ ಯಾರ ಮನೇಲಾದರೂ ಆ ಥರ ತೀರ್ಕೊಂಡಾಗ ಅವ್ರನ್ನ ಕೇಳೋದು, ಅದು ಒಂಥರ ಹಾರ್ಟ್ ಟಚಿಂಗ್ ಅಂತ ಅನ್ನಿಸ್ತು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಸರ್ನ ಕೇಳಿದ್ದು ಒಂಥರ ಹಾರ್ಟ್ ಟಚಿಂಗ್ ಆಗಿತ್ತು. ಹಾಗೆಯೇ ಇಬ್ಬರು ಮದುವೆ ಆಗಲಿ ಅಂತ. ಗಿಲ್ಲಿ ಕಾವ್ಯ ಮದುವೆ ಮಾಡಿಸು. ಫಸ್ಟು ಈ ಗಿಲ್ಲಿ ಕಾವ್ಯನ ಮದುವೆ ಮಾಡಿಸಪ್ಪ, ನಮಗೂ ನೋಡಿ ಸಾಕಾಗಿದೆ ಅಂತ ಕೇಳ್ತೀನಿ. ಗಿಲ್ಲಿ ದೊಡ್ಡ ಡೈರೆಕ್ಟರ್ ಆಗಲಿ, ನಂಬರ್ 1 ಹೀರೋ ಆಗಲಿ ಅಂತ ಕೇಳ್ಕೊಳ್ತೀನಿ. ಸೂಪರ್ ಇದು. ಹಾಗೆ ಗಿಲ್ಲಿ ಕಾವ್ಯ ಮದುವೆ ಮಾಡಿಸು ಅಂತ ಕೇಳ್ತೀನಿ. ಮೊದಲು ನನ್ನ ತಂದೆ ತಾಯಿ ಕಷ್ಟಪಡೋದು ನಿಲ್ಲಿಸಲಿ, ನಾನು ಚೆನ್ನಾಗಿ ನೋಡ್ಕೋಬೇಕು ಪೇರೆಂಟ್ಸ್ನ. ಆಮೇಲೆ ಗಿವ್ಯ ಮದುವೆ. ಓಕೆ, ಚೆನ್ನಾಗಿದೆ. ತಂದೆ ತಾಯಿನ ನೋಡ್ಕೋಬೇಕು, ಫಸ್ಟ್ ಇಂಪಾರ್ಟೆನ್ಸ್. ಗಿಲ್ಲಿ ಕಾವ್ಯ ಮದುವೆ ಮಾಡಿಸು ಅಂತ ಕೇಳ್ತೀನಿ. ಜಿ ಕೆ ಇಬ್ಬರನ್ನೂ ಒಂದು ಮಾಡು ಅಂತ ಕೇಳ್ತೀನಿ. ಸೂಪರ್. ಒಬ್ಬರು ನೆಮ್ಮದಿ ಬೇಕು ಅಂತ ಕೇಳ್ಕೊಳ್ತಾರಂತೆ ಜಿ ಕೆ ಮದುವೆ ಆಗಬೇಕು. ಹಾಗೆ ಮೂವಿ ಮಾಡಿ ಬ್ಲಾಕ್ ಬಸ್ಟರ್ ಆಗಿ ಮದುವೆ ಆಗಲಿ. ಚಾಮುಂಡೇಶ್ವರಿ ತಾಯಿ ಮೇಲೆ ಪ್ರಾಮಿಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಿನ್ನೆ ನಾನು ಹಾಕಿದ್ದ ಒಂದು ಸ್ಟೋರಿಗೆ ಬಂದಂಥ ರಿಪ್ಲೈಸು. ಸೊ ಇದನ್ನು ನೋಡಿ ನನಗೆ ಏನು ಅನ್ನಿಸ್ತು ಅಂತಂದರೆ, ಒಂದು ನಿಮಿಷ,
ಸೊ ಇದನ್ನು ನೋಡಿ ನನಗೇನು ಅನ್ನಿಸ್ತು ಅಂತಂದರೆ, ಇವಾಗ ನಾರ್ಮಲಾಗಿ ದೇವ್ರೇನಾದರೂ ವರ ಕೊಟ್ಟರೆ ನಾವೇನು ಕೇಳ್ಕೊಳ್ತೀವಿ ದೇವ್ರ ಹತ್ರ, ನಮಗೆ ಫಸ್ಟ್ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಇಲ್ಲಿ GK ಫ್ಯಾನ್ಸ್ ಯಾವ ಲೆವೆಲ್ಗಿದ್ದಾರೆ ಅಂತಂದರೆ, ಎಲ್ಲರೂ ಆಲ್ಮೋಸ್ಟ್ ಕೇಳ್ತಾ ಇರೋದು ಗಿಲ್ಲಿ ಕಾವ್ಯ ಮ್ಯಾರೇಜ್ ಆಗಬೇಕು ಅಂತ. ಸೊ ಗಿಲ್ಲಿ ಕಾವ್ಯನ ಎಷ್ಟು ಹಚ್ಕೊಂಡಿದ್ದಾರೆ ಜನಗಳು ಅಂತಂದರೆ, ನೀವು ನೋಡ್ತಾ ಇರ್ಬೋದು. ಅವ್ರದ್ದು ಯಾವುದೇ ಒಂದು ಪೋಸ್ಟ್ ಬರಲಿ, ಯಾವುದೇ ಒಂದು ವಿಡಿಯೋ ಬರಲಿ, ಅವ್ರಿಗೆ ಜನ ಎಷ್ಟು ಲೈಕ್ ಮಾಡ್ತಾರೆ, ಎಷ್ಟು ಇಷ್ಟಪಡ್ತಾರೆ ಅಂತ. ನಾವು ಕೆಲವೊಂದು ಎಡಿಟೇ ಮಾಡ್ಬೋದು. ಸೊ ಎಡಿಟ್ ಮಾಡಿದ್ರು ಕೂಡ ಆ ಒಂದು ಎಡಿಟ್ಗೆ ಒರಿಜಿನಲ್ ಫೋಟೋಗೆ ಬರೋಕ್ಕಿಂತ ಜಾಸ್ತಿ ಲೈಕ್ಸು ಫೋಟೋಗೆ ಬಂದಿರುತ್ತೆ ಕೆಲವೊಂದು ಸಲ. ಸೊ ಜನ ಎಷ್ಟು ಇಷ್ಟಪಡ್ತಾರೆ ಗಿಲ್ಲಿ ಕಾವ್ಯನ, ಅವ್ರ ಮ್ಯಾರೇಜ್ ಆಗಬೇಕು ಅಂತ ಎಷ್ಟು ಇಷ್ಟಪಡ್ತಿದ್ದಾರೆ. ಹಾಗೆ ಗಿಲ್ಲಿಗೆ ಡೈರೆಕ್ಟರಾಗಿ ಬೆಳೀಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಹೇಳಿ. ನೆಕ್ಸ್ಟು ಇವಾಗ ಫ್ಯೂಚರ್ ಗಿಲ್ಲಿ ಕಾವ್ಯ ಫ್ಯೂಚರ್ ಚೆನ್ನಾಗಿರಬೇಕು ಅಂತೆಲ್ಲ ಕೇಳ್ಕೊಳ್ತಿದ್ದಾರೆ. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ನನಗಂತೂ. ಸೊ ಈ ಲೆವೆಲ್ಗೆ ಜನ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಗಿಲ್ಲಿ ಕಾವ್ಯ, ನಿಮಗೇನಾದರೂ ಈ ವಿಡಿಯೋ ತಲುಪಿದರೆ ನೋಡಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತು ಜನ ಎಷ್ಟು ಇಷ್ಟಪಡ್ತಿದ್ದಾರೆ ನಿಮ್ಮನ್ನ ಅಂತ ಹೇಳ್ಬಿಟ್ಟು. ಬರೀ ಆನ್ಲೈನ್ ಕ್ರೇಜ್ ಅಷ್ಟೇ ಅಲ್ಲ, ಆಫ್ಲೈನಲ್ಲೂ ಕೂಡ ಅಷ್ಟೇ ಕ್ರೇಜ್ ಇದೆ ನಿಮ್ಮಿಬ್ರಿಗೂ. ಸೊ ನಿಮ್ಮಿಬ್ರಿಗೂ ಒಳ್ಳೆಯದಾಗಲಿ. ದೇವ್ರು ಆದಷ್ಟು ಬೇಗ ಫ್ಯಾನ್ಸ್ ಆಸೆ ಎಲ್ಲ ನೆರವೇರಿಸಲಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಫ್ಯಾನ್ಸ್ ಏನೋ ಕೆಲವ್ರು ಹೇಳ್ತಾರೆ, ಇದು ಗಿವ್ಯ ಎಡಿಟ್ಸ್ ಮಾಡೋದ್ರಿಂದನೇ ಅವರೇನು ಗಿವ್ಯ ಎಡಿಟ್ಸ್ ಮಾಡ್ತಾರಲ್ಲ ಅದರಿಂದ ಜಾಸ್ತಿ ಜನ ಹಚ್ಕೊಂಡಿದ್ದಾರೆ, ಎಮೋಷ್ನಲ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು. ಅದಲ್ಲ, ಆ್ಯಕ್ಚುಲಿ ಗಿಲ್ಲಿ ಕಾವ್ಯ ಬಾಂಡ್ ಆ ಥರ ಇರೋದಕ್ಕೆ ಜನ ಹಚ್ಕೊಂಡಿರೋದು. ನಾವೇನೋ ಎಡಿಟ್ಸ್ ಮಾಡ್ತೀವಿ, ಗಿವ್ಯ ಪೇಜಸ್ ಎಡಿಟ್ ಮಾಡಿ ಹಾಕ್ತಾರೆ, ಅದರಿಂದ ಜನ ಎಮೋಷ್ನಲ್ ಆಗ್ತಾರೆ. ಅದು ತಪ್ಪು. ಆಲ್ರೆಡಿ ಅವ್ರ ಹತ್ರ ಬಾಂಡ್ ಇದ್ದಿದ್ದರಿಂದನೇ ಜನ ಎಮೋಷ್ನಲ್ ಆಗಿದ್ದು. ಸೊ ಆ ಒಂದು ಬಾಂಡಿಂಗ್ನ ನಾವು ಎಡಿಟು ಮಾಡ್ತಿಲ್ಲ, ಬಾಂಡಿಂಗ್ ಏನಿದೆ ಅದನ್ನು ಹಾಗೆ ಶೇರ್ ಮಾಡ್ತಾಯಿದ್ದೀವಿ ಬಿಟ್ಟರೆ ನಾವೇನು ಎಕ್ಸ್ಟ್ರಾ ಅದಕ್ಕೆ ಉಪ್ಪು ಖಾರ ಮಸಾಲೆ ಹಾಕಿ ಏನೂ ಮಾಡ್ತಿಲ್ಲ. ಸೊ ಇದೊಂದು ಪೋಸ್ಟ್ ನೋಡಿ, ಈ ಪೋಸ್ಟ್ಗೆ ಲೈಕ್ಸೇ ಎಷ್ಟು ಬಂದಿದೆ ನೋಡಿ, 139K ಲೈಕ್ಸೇ ಇದೆ ಇದಕ್ಕೆ. ಸೊ ಇದು ಬಂದು AI ಎಡಿಟ್ ವಿಡಿಯೋನೇ, ಸೊ AI ಎಡಿಟ್ ಪೋಸ್ಟೇ, ಆದರೂ ಲೈಕ್ಸ್ ನೋಡಿ ಎಷ್ಟು ಬಂದಿದೆ. ಸೊ ಅದೇ ಹೇಳ್ತೀನಲ್ಲ, ಸೊ ಜನ ಎಷ್ಟು ಇಷ್ಟಪಡ್ತಾರೆ ಇವ್ರಿಗೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಕೆಲವರು ಹೇಳ್ತಿರ್ತಾರೆ ಅವರಿಬ್ಬರ ಮಧ್ಯೆ ಏನೂ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಒಂದು ಕ್ಲಾರಿಟಿ ಕೊಡ್ತೀನಿ, ಅವರಿಬ್ಬರ ಮಧ್ಯೆ ಏನೂ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಕ್ಲಾರಿಟಿ ಕೊಡ್ತೀನಿ. ಏನಂದರೆ, ಒಂದು ಶೋ ಆಗುತ್ತೆ, ಆ ಶೋನಲ್ಲಿ ಗಿಲ್ಲಿಗೆ ಕಾಲ್ ಮಾಡ್ತಾರಲ್ವಾ, ಶೋ ಮುಖಾಂತರ ಗಿಲ್ಲಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಕಾವ್ಯಂಗೆ ಏನಾದರೂ ಒಂದು ಸಾಂಗ್ನ ಡೆಡಿಕೇಟ್ ಮಾಡಬೇಕು ಅಂತ ಕೇಳ್ತಾರೆ, ಸಾಂಗ್ ಹಾಡಬೇಕು ಅಂತ ಕೇಳ್ತಾರೆ. ಸೊ ಆವಾಗ ಗಿಲ್ಲಿ ಸಾಂಗ್ ಹಾಡ್ತಾನಲ್ವಾ. ಸೊ ಅದೊಂದೇ ಕ್ಲಾರಿಟಿ ಸಾಕು ಅಂತ ಅನಿಸುತ್ತೆ. ಯಾಕೆಂದರೆ ಯಾವುದೇ ಒಂದು ಹುಡುಗ, ಅದರಲ್ಲೂ ಎಸ್ಪೆಷಲಿ ಗಿಲ್ಲಿ ವಿಚಾರಕ್ಕೆ ಬಂದರೆ, ಸೊ ಗಿಲ್ಲಿ ವಿಚಾರಕ್ಕೆ ಬಂದರೆ ಗಿಲ್ಲಿ ಎಷ್ಟು ಯೋಚನೆ ಮಾಡಿ ಮಾತಾಡ್ತಾನೆ, ಯಾವ ಥರ ಮಾತಾಡ್ತಾನೆ ಎಲ್ಲರಿಗೂ ಗೊತ್ತು. ಅವನು ಓಪನ್ನಾಗಿ ಅಷ್ಟು ಜನಗಳ ಮುಂದೆ ಒಂದು TV ಶೋ ಅಲ್ಲಿ ಆ ಥರ ಒಂದು ಸಾಂಗ್ ಹೇಳ್ತಾನೆ ಅಂತಂದರೆ ಅದರಲ್ಲೇ ಅರ್ಥ ಮಾಡ್ಕೋಬೇಕು. ಸೊ ಗಿಲ್ಲಿ ಗೊತ್ತಿರಲ್ವಾ, ಅದು ಒಂದು ಹುಡುಗಿ ಫ್ಯೂಚರ್ ಇರುತ್ತೆ ಇದರಲ್ಲಿ. ನಾನು ಈ ಥರ ಹೇಳೋದ್ರಿಂದ ಮುಂದೆ ಅಕಸ್ಮಾತ್ ಏನಾದರೂ ಆದರೆ ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಆ ಹುಡುಗಿಗೆ ಅಂತ ಗಿಲ್ಲಿ ಗೊತ್ತಿರಲ್ವಾ. ಸೊ ಅದನ್ನೆಲ್ಲ ಹೇಳಬೇಕು. ಕೆಲವ್ರು ಹೇಟರ್ಸ್ ಏನೇನೋ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ, ಅದೆಲ್ಲ ನನಗೆ ಒಂದೊಂದು ಸಲ ಬೇಜಾರಾಗುತ್ತೆ ಅದನ್ನೆಲ್ಲ ನೋಡ್ತಿದ್ರೆ. ಬಟ್ ನಾನು ನೋಡಿರೋ ಪ್ರಕಾರ ಏನಂತಂದರೆ, ಅದೇ ಗಿಲ್ಲಿ ಏನವತ್ತು ಸಾಂಗ್ಸ್ ಎಲ್ಲ ಡೆಡಿಕೇಟ್ ಮಾಡ್ದೆ, ಆ ಥರ ಸಾಂಗ್ಸು ಹಾಗೆ ಸುಮ್ಮನೆ ಬರೋದಿಲ್ಲ. ಅದೆಲ್ಲ ಗಿಲ್ಲಿನೇ ಹೇಳಿದ್ನಲ್ಲ, ನನ್ನ ಮನಸ್ಸಿಂದನೇ ಹೇಳಿದ್ದು, ಸುಮ್ಮನೆ ನಾನು ಯಾಕೆ ಹೇಳಲಿ ಅಂತ ಹೇಳ್ಬಿಟ್ಟು. ಸೊ ಗಿಲ್ಲಿನೇ ಓಪನ್ನಾಗಿ ಅಷ್ಟು ಜನದ ಮುಂದೆ ಒಂದು TV ಶೋ ಅಲ್ಲಿ ಆ ಥರ ಹೇಳ್ತಾರೆ ಅಂತಂದಾಗ ಅದರಲ್ಲೇ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸುಮ್ಮನೆ ಅದನ್ನು ಡಿಗ್ ಮಾಡೋಕ್ಕೆ ಹೋಗ್ಬಾರ್ದು. ಏನು ಡೈಲಿ ತೋರಿಸ್ಕೊಳಕ್ಕಾಗುತ್ತಾ? ಡೈಲಿ ಅವ್ರೇನು ಪೋಸ್ಟ್ ಹಾಕ್ಬೇಕಾ, ನಾವಿಬ್ಬರು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಪೋಸ್ಟ್ ಹಾಕ್ಬೇಕಾ? ಆ ಥರ ಎಲ್ಲ
ಹಾಕೋದಕ್ಕಾಗಲ್ಲ. ಲವ್ ಅಂದ್ರೇ ಅದೊಂಥರ ಸೀಕ್ರೆಟ್ ಮೇಂಟೈನ್ ಮಾಡ್ತಾಯಿರ್ತಾರೆ. ಈಗ ನೀವು ಯಾರಾದರೂ ನೋಡ್ತಿರ್ತೀರಲ್ಲ, ಸೊ ನೀವುಗಳು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ನೀವು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಪೋಸ್ಟ್ ಹಾಕ್ತಾಯಿರ್ತೀರ ಡೈಲಿ, ನಾವು ಇಷ್ಟಪಡ್ತಾಯಿದ್ದೀವಿ, ನಾವು ಅಷ್ಟು ಇಷ್ಟಪಡ್ತೀವಿ ಹಾಗೆ ಹೀಗೆ ಅಂತ. ಅದೆಲ್ಲ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಯಾರೂ ಕೂಡ ಬಂದು ಹಾಗೆ ಹೀಗೆ ಅಂತ ಯಾರೂ ಶೋ ಆಫ್ ತೋರಿಸ್ಕೊಳ್ಳೋದಿಲ್ಲ. ಸೊ ಅದನ್ನು ಅವರ ಒಂದು ಬಿಹೇವಿಯರ್ ಏನು ಮಾಡ್ತಿರ್ತಾರೆ ಅದನ್ನು ನೋಡಿ ನಾವೇ ಅರ್ಥ ಮಾಡ್ಕೋಬೇಕಷ್ಟೇನೆ. ಹೇಟರ್ಸ್ ಏನಾದರೂ ಹೇಳ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಾವಂತೂ ಏನು ಗಿವಿಯ ಪೇಜಸ್ ನಾವು ಎಡಿಟ್ ಮಾಡ್ತಾಯಿದ್ದೀವಿ ಅದು ನಿಲ್ಲಿಸಲ್ಲ. ನಾವು ಮಾಡ್ತಾನೆ ಅಂದರೆ ನಾವು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಅವ್ರ ಬಾಂಡಿಂಗ್ ಆಗಿದೆ, ಅವ್ರ ಬಾಂಡಿಂಗಿಗೆ ನಾವು ಅಷ್ಟು ಇಷ್ಟಪಟ್ಟು ಮಾಡ್ತಾಯಿರೋದು. ಹಾಗೆಯೇ ಕೆಲವರು ಹೇಳಿದ್ರು PR ಅಂತ. ಸೊ PR ಅಂತ ಯಾವುದೂ ಮಾಡ್ತಾಯಿಲ್ಲಪ್ಪ. ನಾವು ಮನಸಾರೆ ಇಷ್ಟಪಟ್ಟು, ಅವರಿಬ್ಬರು ಅಂದರೆ ನಮ್ಗೆ ಅಷ್ಟು ಇಷ್ಟ. ಸೊ ಹಾಗಾಗಿ ಇಷ್ಟಪಟ್ಟು ಮನಸಾರೆ ನಾವು ಅವರ ಒಂದು ವೀಡಿಯೋಸ್ನ ಮಾಡ್ತಾಯಿದ್ದೀವಿ. ಬಿಟ್ಟರೆ ಇದರಲ್ಲಿ ನೀವು ಬಂದಿರೋ ವ್ಯೂಸ್ ನೋಡ್ತಾ ಇರ್ಬೋದು, ಕಮೆಂಟ್ ಬಂದಿರೋ ಲೈಕ್ಸ್ ನೋಡ್ತಾ ಇರ್ಬೋದು. ಇದರಿಂದ ಯಾವುದೇ ₹1 ದುಡ್ಡು ನಮಗೆ ಬರಲ್ಲ. ಏನಿದ್ರೂ ನಾವು ಇಷ್ಟಪಟ್ಟು ಮಾಡ್ತಿರೋದು ಬಿಟ್ಟರೆ ಇದರಲ್ಲಿ ಯಾವುದೇ ಥರ ₹1 ದುಡ್ಡು ಕೂಡ ನಮಗೆ ಸಿಗೋದಿಲ್ಲ. ಸುಮ್ಮನೆ ಜನ ಏನೇನೋ ಮಾತಾಡ್ತಿರ್ತಾರೆ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ. ವ್ಯೂಸು ಲೈಕ್ಸು ಬಂದರೆ ಏನು ಸಿಗುತ್ತೆ ನನಗಂತೂ ಗೊತ್ತಿಲ್ಲ. ಏನೂ ಸಿಗೋದಿಲ್ಲ ವ್ಯೂಸು ಲೈಕ್ಸಿಂದ. ಅದು ಜನಕ್ಕೆ ರೀಚ್ ಆಗುತ್ತೆ, ಏನೋ ನಾವು ಮಾಡಿದ ಎಡಿಟ್ಸ್ ಒಂದಷ್ಟು ಜನ ನೋಡ್ತಾರೆ, ಅವರಿಬ್ಬರು ಬಾಂಡಿಂಗ್ ಇಷ್ಟಪಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಯಾರಿಗೂ ಇದರಲ್ಲಿ ₹1 ದುಡ್ಡು ಯಾವುದೇ ಒಂದು ಗಿವಿಯ ಪೇಜಸ್ ಆಗಿರ್ಬೋದು, ಗಿಲ್ಲಿ ಪೇಜಸ್ಸು, ಕಾವ್ಯ ಪೇಜಸ್ ಆಗಿರ್ಬೋದು, ಅವರು ಒಂದು ಸ್ವಂತ ಒಂದು ಇಷ್ಟಪಟ್ಟೆ ಮಾಡ್ತಿರೋದು. ಯಾವುದೇ ಒಂದು ಲೈಕ್ಸ್ಗೋಸ್ಕರ ಏನು ಮಾಡ್ತಾಯಿಲ್ಲ, ಮತ್ತು ಯಾವುದೇ ನಾವು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾ ಇರೋವಂಥದ್ದು. ಸೊ ಯಾವಾಗ ಗಿಲ್ಲಿ ಬಾಯಲ್ಲಿ ಕೂಡ ಒಂದು ಗಿವಿಯ ಪೇಜಸ್ ಅಂತ ಬಂತು ಅಲ್ಲ, ಅಲ್ಲಿಗೆ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು ಅವತ್ತು. ಅಲ್ಲಿ ಗಿಲ್ಲಿ ಬಾಯಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಗಿವಿಯ ಪೇಜಸ್ ಅಂತ ಮೆನ್ಷನ್ ಮಾಡಿದ್ದು. ಇವನ್ ಕಾವ್ಯನೂ ಅಷ್ಟೇ, ಒಂದು ಇವೆಂಟಲ್ಲಿ ಗಿವಿಯ ಪೇಜಸ್ ಬಗ್ಗೆ ಕೇಳಿದಾಗ ಚೆನ್ನಾಗಿದೆ ಅಂತ ಕೈಯಲ್ಲೇ ತೋರಿಸಿದ್ರಲ್ವ, ಅದು ಕೂಡ ಖುಷಿ ಆಯಿತು. ಸೊ ಇದಿಷ್ಟು ನನಗೇನೋ ಹೇಳಬೇಕು ಅಂತ ಅನ್ನಿಸ್ತು ಇವತ್ತು. ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ನೋಡಿ ಶೇರ್ ಮಾಡಿ. ಓಕೆ, ಗಿಲ್ಲಿ ಕಾವ್ಯ ನೀವು ಅಷ್ಟೇ, ನೀವು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಜನ ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದಾರೆ ಅಂತ ನಿಮಗೂ ಗೊತ್ತು. ನಾವೇನು ಹೇಳೋದೇ ಬೇಕಾಗಿಲ್ಲ. ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ನಿಮಗೆ ಎಷ್ಟು ಕ್ರೇಜ್ ಇದೆ ಅಂತ ಗೊತ್ತು. ಸೊ ಆದಷ್ಟು ಬೇಗ ನಿಮಗೂ ಒಳ್ಳೆಯದಾಗಲಿ. ಗಿಲ್ಲಿ, ನಿಮ್ಮ ಮೂವಿ ಪಳಾರ್ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ನೀನು ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಡೈರೆಕ್ಟರ್ ಆಗಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫ್ಯೂಚರ್ ಇದೆ ನಿನಗೆ. ಜನನೂ ಹಾಗೆ ಸಪೋರ್ಟ್ ಮಾಡ್ತಾರೆ. ನಿನ್ನ ಒಂದು ಟೈಮಿಂಗ್ ಏನಿದೆ ಎಂಟರ್ಟೈನ್ಮೆಂಟ್ ಕಿಂಗ್ ಅಂತಲೇ ಕರೀತಾರೆ. ಸೊ ಆ ಎಂಟರ್ಟೈನ್ಮೆಂಟ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನಿನ್ನ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ನಾವು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಆಲ್ ದ ಬೆಸ್ಟ್ ಪಲಾರ್ ಮೂವಿಗೆ. ಹಾಗೆ ಕಾವ್ಯ, ನಿಮ್ಮ ಮೂವಿನೂ ಅಷ್ಟೇ, ಒಂದು ಪ್ರಾಬ್ಲಮ್ ಮೂವಿ ಏನು ಪ್ರಾಜೆಕ್ಟ್ ಮಾಡ್ತಾಯಿದ್ದೀರಾ ಅದು ಕೂಡ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ನಿಮಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮನ್ನು ಕೂಡ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇಷ್ಟ. ಆದರೆ ನಿಮ್ಮಿಬ್ಬರು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇನ್ನೂ ಆಸೆ ಇದೆ. ಸೊ ಅದು ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದಿಷ್ಟು ಹೇಳ್ತಾ ಗಿಲ್ಲಿ ಕಾವ್ಯ ಇಬ್ಬರಿಗೂ ಒಳ್ಳೆಯದಾಗಲಿ. ಹಾಗೆ ಈ ವಿಡಿಯೋ ನೋಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟು ಟೈಮ್ ಕೊಟ್ಟು ಇಲ್ಲಿವರೆಗೂ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ಇದೇ ಥರ ನಿಮಗೆ ಗಿಲ್ಲಿ ಕಾವ್ಯ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡ್ತಾ ವ್ಲಾಗ್ ಥರ ಮಾಡ್ತೀನಿ. ಮಾಡೋದೇನು ಬೇಡ ಅಂದ್ರೂ ಅದನ್ನು ಕಮೆಂಟ್ ಮಾಡಿ ಹೇಳಿ. ಸೊ ಅದನ್ನು ಕೂಡ ತೊಗೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.